ಹೌದು, ಸಿ.ಜೆ. ರಾಯ್ ಅವರು ಒಬ್ಬ ಯಶಸ್ವಿ ಉದ್ಯಮಿಯಾಗಿದ್ದಂಥವ್ರು. ಒಂದು ಹಂತದಲ್ಲಿ ಮುಟ್ಟಿದ್ದೆಲ್ಲವೂ ಚಿನ್ನ ಅನ್ನುವಂಥ ರೀತಿಯಾಗಿತ್ತು. ಅವರ ಮಾತುಗಳಲ್ಲೂ ಕೂಡ ಬಹಳ ಸಂದರ್ಭದಲ್ಲಿ ನಾವು ಅದನ್ನು ಗಮನಿಸಿದ್ವಿ. ಆದರೆ ಈಗ ಅವರ ಆತ್ಮಹತ್ಯೆಯ ಹಿಂದೆ ಹವಾಲಾ ಘಾಟು ಸ್ವಲ್ಪ ಜೋರಾಗೆ ಬಡಿತಾ ಇದೆ. ಅದರಲ್ಲೂ ಕೇರಳ ನಾಯಕರ ಒತ್ತಡಕ್ಕೆ ಏನಾದರೂ ಅವರು ಮಣಿದಿದ್ರಾ ಅಥವಾ ಅವರಿಂದ ಬಹಳ ಒತ್ತಡಕ್ಕೆ ಒಳಗಾಗಿದ್ರಾ? ಈ ಹಿಂದೆ ಕೆಲ ಇನ್ವೆಸ್ಟ್ ಮಾಡಿದ್ದಂಥ ಕೇರಳ ನಾಯಕಗಳು ಈಗ ಅದಕ್ಕೆ ಸಂಬಂಧಪಟ್ಟ ಹಾಗಿನ ರಿಟರ್ನ್ಸ್ ಕೇಳುವ ನಿಟ್ಟಿನಲ್ಲಿ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ರ. ಜೊತೆಗೆ ಆ ಕೇರಳದ ಕೆಲ ಮಂದಿಯ ಜೊತೆಗೆ ಸೇರ್ಕೊಂಡು ಹವಾಲಾ ದಂಧೆ ಏನಾದರೂ ಬಹಳ ನಡೆದು ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದು ಆ ಮುಖೇನವಾಗಿ IT ಅಧಿಕಾರಿಗಳ ತನಿಖೆಯಲ್ಲಿ ಆ ಸುಳಿವುಗಳು ಸಿಕ್ಕು ಮುಂದೇನಾದರೂ ಅರೆಸ್ಟ್ ಆಗ್ಬಿಡ್ಬೇಕು ಅನ್ನುವಂಥ ರೀತಿಯಾದಂಥ ಆತಂಕಕ್ಕೊಳಗಾಗಿದ್ರ ಸಿ.ಜೆ. ರಾಯ್ ಅವರು. ಹವಾಲಾ ಘಾಟು ಜೊತೆಗೆ ಕೇರಳ ಲಿಂಕ್, ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬ. ಕೋಟ್ಯಾಧಿಪತಿ ಸಿ.ಜೆ. ರಾಯ್ ಸೂಸೈಡ್, 108 ಅನುಮಾನ. ಕೇರಳ ಎಲೆಕ್ಷನ್ ನಂಟಿನ ಶಂಕೆ, ಹವಾಲಾ ಮಾಫಿಯಾದ ಘಾಟು. ಡೈರಿಯಲ್ಲಿ ಪತ್ತೆಯಾಯಿತು ಪ್ರಭಾವಿ ರಾಜಕೀಯ ನಾಯಕರ ಹೆಸರು. ಸಿ.ಜೆ. ರಾಯ್ ಹುಟ್ಟಿನಿಂದಲೇ ಶ್ರೀಮಂತ ವ್ಯಕ್ತಿ ಅಲ್ಲವೇ ಅಲ್ಲ. ಸಾಮಾನ್ಯ ವ್ಯಕ್ತಿಯಾಗಿದ್ದ ಇವರು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇ ರೋಚಕ. ಸವಾಲುಗಳನ್ನೇ ಸ್ವೀಕರಿಸಿ ಗೆಲುವು ಕಂಡು ಯಶಸ್ವಿ ಉದ್ಯಮಿಯಾಗಿದ್ರು. ಆದರೆ ಕೇವಲ IT ದಾಳಿಗೆ ನೊಂದು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂದ್ರೆ ಎಲ್ಲರಿಗೂ ಅಚ್ಚರಿಯಾಗೋದು ಗ್ಯಾರಂಟಿ. ಸಮಸ್ಯೆಯನ್ನ ಫೇಸ್ ಮಾಡೋಕೆ ಸಾಕಷ್ಟು ದಾರಿಗಳು ಇದ್ವು. ಆದ್ರೂ ಇಂಥದ್ದೊಂದು ನಿರ್ಧಾರಕ್ಕೆ ಮುಂದಾಗಿರೋದ್ರ ಹಿಂದೆ 108 ಅನುಮಾನಗಳು ಹುಟ್ಟಿಕೊಂಡಿವೆ. ಒಂದ್ ಕಡೆ IT ಒತ್ತಡದಿಂದಲೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಸಿ.ಜೆ. ರಾಯ್ ಸಹೋದರ ಬಾಬು ಗಂಭೀರ ಆರೋಪ ಮಾಡ್ತಿದ್ದಾರೆ. ಆದ್ರೆ ಮತ್ತೊಂದ್ ಕಡೆ ಆತ್ಮಹತ್ಯೆ ತನಿಖೆ ಬೆನ್ನತ್ತಿದಾಗ ಕೆಲ ಸ್ಫೋಟಕ ಸಂಗತಿಗಳು ಬಯಲಾಗ್ತಿದೆ. ಕೇರಳ ಚುನಾವಣೆಯ ಲಿಂಕ್ ಹಾಗೂ ಹವಾಲಾ ದಂಧೆಯ ವಿಚಾರ ಬೆಳಕಿಗೆ ಬಂದಿದೆ. ಹಲವು ಆಯಾಮದಲ್ಲಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸಿ.ಜೆ. ರಾಯ್ ಬೆಂಗಳೂರಿನಲ್ಲಿ ಹುಟ್ಟಿದ್ರು ಕೇರಳ ಮೂಲದವರಾಗಿದ್ದಾರೆ. ಏಪ್ರಿಲ್ನಲ್ಲಿ ಕೇರಳ ವಿಧಾನಸಭೆ ಚುನಾವಣೆ ಕೂಡ ಇದೆ. ಇದೇ ಹೊತ್ತಿನಲ್ಲಿ ಫಂಡಿಂಗ್ ವಿಚಾರದಲ್ಲಿ ರಾಜಕೀಯ ನಾಯಕರ ಒತ್ತಡಕ್ಕೆ ಸಿಲುಕಿದ್ರಾ ಅನ್ನೋ ಪ್ರಶ್ನೆ ಉದ್ಭವಿಸುತ್ತಿದೆ. ಕೇರಳದ ಕೆಲ ನಾಯಕರಿಗೆ ಸಿ.ಜೆ. ರಾಯ್ ಫಂಡಿಂಗ್ ಮಾಡಿರೋ ಶಂಕೆ ಇದೆ. ಈ ಸಂಬಂಧ ಉದ್ಯಮಿಗಳ ಮೇಲೆ IT ಇಲಾಖೆ ಕಣ್ಣಿಟ್ಟಿತ್ತು. ಕಳೆದ ಕೆಲ ಎಲೆಕ್ಷನ್ನಲ್ಲೂ ಹಲವು ನಾಯಕರಿಗೆ ಫಂಡಿಂಗ್ ಮಾಡಿರೋ ಅನುಮಾನವಿದೆ. ಹೀಗಾಗಿ ಈ ಬಾರಿಯೂ ಫಂಡಿಂಗ್ ಮಾಡಿ ಎಲ್ಲಾದ್ರೂ ಒತ್ತಡಕ್ಕೆ ಸಿಲುಕಿದ್ರಾ ಅನ್ನೋ ಅನುಮಾನ ಕೂಡ ಇದೆ. ಇನ್ನು ಕಾನ್ಫಿಡೆಂಟ್ ಗ್ರೂಪ್ಗಳಲ್ಲಿ ಕೆಲ ರಾಜಕೀಯ ನಾಯಕರು ಹಣ ಹೂಡಿಕೆ ಮಾಡಿರೋ ಮಾಹಿತಿ ಇದೆ. ಹೀಗಾಗಿ ರಾಯ್ ಕಾಲ್ ಲಿಸ್ಟ್, ವಾಟ್ಸಪ್ ಚಾಟ್ ಅನ್ನ ಪೊಲೀಸರು ಕೆದಕ್ತಿದ್ದಾರೆ. ಕಳೆದ 3 ತಿಂಗಳ ವಾಟ್ಸಪ್ ಚಾಟ್ ಅನ್ನ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಸಿ.ಜೆ. ರಾಯ್ ಅವರು ಡೈರಿ ಬರೆಯುವ ಅಭ್ಯಾಸ ಇಟ್ಕೊಂಡಿದ್ರು. ಡೈರಿಯಲ್ಲಿ 2 ಪ್ರಭಾವಿ ಶಾಸಕರ ಹೆಸರು ಉಲ್ಲೇಖವಾಗಿದೆ. ಬೆಂಗಳೂರಿನ ಮತ್ತು ಕೋಲಾರ ಜಿಲ್ಲೆಯ ಶಾಸಕರ ಹೆಸರು ಉಲ್ಲೇಖ ಆಗಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಇಷ್ಟೇ ಅಲ್ಲ, ಡೈರಿಯಲ್ಲಿ ದಕ್ಷಿಣ ಕರ್ನಾಟಕದ ಒಬ್ಬ ಸಂಸದರ ಹೆಸರನ್ನು ಬರೆದಿದ್ದಾರಂತೆ. ಹವಾಲಾ ಮಾಫಿಯಾದಲ್ಲಿ ಭಾಗಿಯಾಗಿದ್ರ ಸಿ.ಜೆ. ರಾಯ್. ಇದಿಷ್ಟು ಕೇರಳ ಲಿಂಕ್, ರಾಜಕೀಯ ನಾಯಕರ ನಂಟಿನ ಬಗ್ಗೆ. ಆದ್ರೆ ಮತ್ತೊಂದು ಕಡೆ ಹವಾಲಾ ಮಾಫಿಯಾದಲ್ಲಿ ಭಾಗಿಯಾಗಿರೋದೇ ರಾಯ್ಗೆ ಮುಳುವಾಯ್ತಾ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಸಿ.ಜೆ. ರಾಯ್ ಅವರು ಅಂತಾರಾಷ್ಟ್ರೀಯ ಹವಾಲಾ ಮಾಫಿಯಾದಲ್ಲಿ ಭಾಗಿಯಾಗಿದ್ರಾ ಅನ್ನೋ ಆಯಾಮದಲ್ಲೂ ತನಿಖೆ ಮಾಡಲಾಗ್ತಿದೆ. ಕಳೆದ 6 ತಿಂಗಳಿನಿಂದ ಕೇಂದ್ರ ತನಿಖಾ ಸಂಸ್ಥೆಗಳು ಕಣ್ಣಿಟ್ಟಿದ್ದುವಂತೆ ನಿರಂತರ ಫಾಲೋ ಮಾಡ್ತಿದ್ರು ಅನ್ನೋ ಮಾಹಿತಿ ಸಿಕ್ಕಿದೆ. ED, IT, ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೂಡ ಕಣ್ಣಿಟ್ಟಿದ್ರು ಎನ್ನಲಾಗ್ತಿದೆ. ಇನ್ನು ಕೇರಳ ರಾಜಕೀಯ ಪಕ್ಷಗಳಿಗೆ ಹವಾಲಾ ಹಣ ಸಂದಾಯ ಮೂಲಕ ರಾಜಕೀಯ ಎಂಟ್ರಿ ಬಗ್ಗೆಯೂ ಪ್ಲಾನ್ ಇತ್ತು ಎನ್ನಲಾಗ್ತಿದೆ. ಪಕ್ಷ ಅಧಿಕಾರಕ್ಕೆ ಬಂದ್ರೆ ಲಾಭದ ಲೆಕ್ಕಾಚಾರದಲ್ಲಿ ಇದ್ರು ಎನ್ನಲಾಗ್ತಿದೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಪ್ರವೇಶಕ್ಕೆ ರಾಯ್ ಪ್ಲಾನ್ ಮಾಡಿದ್ರಂತೆ. ಇನ್ನು ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲೂ ಸ್ವಲ್ಪ ಲಾಸ್ ಇತ್ತು ಎನ್ನಲಾಗ್ತಿದೆ. ಕಳೆದ 2 ವರ್ಷಗಳಿಂದ ನಿರೀಕ್ಷಿಸಿದಷ್ಟು ಲಾಭ ಗಳಿಸಿರಲಿಲ್ಲಂತೆ. ಹೀಗಾಗಿ ಹಣ ಹೂಡಿದ್ದ ರಾಜಕಾರಣಿಗಳಿಂದ ರಾಯ್ಗೆ ಒತ್ತಡ ಇತ್ತಾ ಅನ್ನೋ ಅನುಮಾನವೂ ಇದೆ.
ಕಿರಣ್ ಹೆಚ್ವಿ ಜೊತೆ ವಿಕಾಸ್, ಟಿವಿ9 ಬೆಂಗಳೂರು.